ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅಟ್ಲೀಸ್ಟ್ ಈ ಮೆಥಡ್ನ ನಾನು ಯೂಸ್ ಮಾಡಿರೋ ಮೆಥಡ್ನ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಮೊದಲನೇ ಕಾರು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಒಂದು ಕಾರು ಹೊಸ ತಗೊಳ್ಬೇಕಾ ಇಲ್ಲಾಂದ್ರೆ ಕಾರು ಹಳೇದು ತಗೊಳ್ಬೇಕಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಫಸ್ಟ್ ಕಾರು 2004ರಲ್ಲಿ ತಗೊಂಡೆ. ನಾನು ನನ್ನ ಮೊದಲ ಕಾರು ತಗೊಳ್ಬೇಕಂದಾಗ ನಾನು ಸುಮಾರು ಒಂದು 2.5 ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡಿದ್ದೆ. ನಾನೊಂದು ಕಾರ್ ತಗೊಳ್ಬೇಕು, ಹೊಸ ಕಾರೇ ತಗೊಳ್ಬೇಕು ಅಂತ 2.5 ಲಕ್ಷ ರೂಪಾಯಿ ನನ್ನಲ್ಲಿತ್ತು. ನಾನೇನ್ ಮಾಡಿದೆ ಅಂದ್ರೆ, ನನಗೆ ಒಂದ್ ಕಡೆ ಭಯ, ಹೊಸ ಕಾರ್ ತಗೊಂಡ್ಬಿಟ್ರೆ ಎಸ್ಪೆಷಲಿ ಬೆಂಗಳೂರಂತ ಸಿಟಿಗಳಲ್ಲಿ ಹೊಸ ಕಾರ್ನ ಓಡಿಸೋದು, ಎಸ್ಪೆಷಲಿ ಡ್ರೈವಿಂಗು ಕರೆಕ್ಟ್ ಆಗಿ ಗೊತ್ತಿಲ್ದರನೆ ನಾವು ಹೊಸ ಕಾರ್ ತಗೊಂಡಾಗ ನಾನಾ ರೀತಿಯ ಸಮಸ್ಯೆಗಳು ಆಗ್ಬೋದು ಅನ್ನೋದು ನನ್ನ ಮೈಂಡ್ ಅಲ್ಲಿ ಒಂದ್ ಕಡೆ ಭಯ ಇತ್ತು. ಆದ್ರಿಂದ ನಾನೇನ್ ಮಾಡಿದೆ ಅಂದ್ರೆ 2.5 ಲಕ್ಷ ರೂಪಾಯಿ ಹಾಕಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗೋದು, ಇಲ್ಲಾಂದ್ರೆ ಯಾರಿಗೋ ಗುದ್ದೋದು, ಎಲ್ಲೊಂದ್ ಕಡೆ ಸ್ಕ್ರಾಚ್ ಆಗೋದು, ಹಾಗಾದಾಗ ಸಾಕಷ್ಟು ರೀತಿಯಲ್ಲಿ ನಮ್ಗೆ ಹರ್ಟ್ ಆಗುತ್ತೆ. ಯಾಕಂದ್ರೆ ಹೊಸ ಕಾರು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಮಾಡ್ಬಿಟ್ಟಾಗ, ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ, ಕರೆಕ್ಟ್ ಆಗಿ ಡ್ರೈವಿಂಗ್ ಮಾಡೋ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ನಾನು ರಿಯಲ್ ಆಗಿ ಹೊಸ ಕಾರ್ ತಗೊಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನಗೆ ಒಂದು ಐಡಿಯಾ ಬಂತು, ನಾನು ಯಾಕೆ ಹಳೆ ಕಾರ್ನ ಡ್ರೈವ್ ಮಾಡಬಾರ್ದು. ನಾನು ಸೆಕೆಂಡ್ ಹ್ಯಾಂಡ್ ಆಮ್ನಿ ಕಾರನ್ನು ತಗೊಂಡೆ. ಮಾರುತಿ ಆಮ್ನಿ ಕಾರು ನಂದು ಫಸ್ಟ್ ಕಾರು. ಆ ಕಾರು ನಾನು 60,000 ರೂಪಾಯಿ ಕೊಟ್ಟು ತಗೊಂಡೆ. ಅಂದ್ರೆ 2 ಓನರ್ಗಳು ಆಲ್ರೆಡಿ ಚೇಂಜ್ ಆಗ್ಬಿಟ್ಟಿದ್ರು ಆ ಕಾರಲ್ಲಿ. 2 ಓನರ್ ಆಗೋದ್ಮೇಲೆ ನಾನು 3ನೇ ಓನರ್ ಆಗಿ ಆ ಕಾರ್ನ ನಾನು ಬೈ ಮಾಡಿದೆ. ಅದಕ್ಕೆ ನಾನು 60,000 ರೂಪಾಯಿ ಕೊಟ್ಟೆ ಒಂದು ಆ ಕಾರ್ನ ಬೈ ಮಾಡೋದಕ್ಕೆ. ನಾನ್ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ, ಒಂದು 20,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಆ ಕಾರ್ನ ಒಂದು ಮಾರುತಿ ಸರ್ವಿಸ್ ಸೆಂಟರ್ ಅಲ್ಲಿ ಬಿಟ್ಟು ಕ್ಲಿಯರ್ ಆಗಿ ಪ್ರತಿಯೊಂದು ಸರ್ವಿಸ್ ಮಾಡಿಸಿ, ಯಾವ್ದಾವ್ದು ದೊಡ್ಡ ಪ್ರಾಬ್ಲಮ್ಗಳಿತ್ತು, ಆ ದೊಡ್ಡ ಪ್ರಾಬ್ಲಮ್ಗಳು ಏನಿತ್ತು ಆ ಪ್ರಾಬ್ಲಮ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಆ ಕಾರ್ನ ಬಳಸೋದಕ್ಕೆ ಪ್ಲಾನ್ ಮಾಡಿದೆ. ಈಗ ಏನಾಯ್ತು ಅಂದ್ರೆ, ನನ್ನಲ್ಲಿ 2.5 ಲಕ್ಷ ರೂಪಾಯಿ ಏನ್ ಕ್ಯಾಶ್ ಇತ್ತು ನನ್ನಲ್ಲಿ, ನಾನು ಈಗ ಸ್ಪೆಂಡ್ ಮಾಡಿರೋದು 60,000 ರೂಪಾಯಿ ಪ್ಲಸ್ 20,000 ರೂಪಾಯಿ, ಅಂದ್ರೆ 80,000 ರೂಪಾಯಿ ನಾನು ಒಂದು ಕಾರು ಸೆಕೆಂಡ್ ಹ್ಯಾಂಡ್ ತಗೊಳೋದಕ್ಕೆ ಬಳಸ್ಕೊಂಡಿದ್ದೀನಿ. ಮತ್ತೆ ಉಳಿದಿರೋ ಹಣ 1,70,000 ರೂಪಾಯಿ. ನಾನು ಆ ಹಣನ ಹಾಗೆ ಇಟ್ಕೊಳ್ಳಿಲ್ಲ. ನಾನು ಜಸ್ಟ್ ಒಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡಕ್ ಹೋಗ್ಲಿಲ್ಲ. ನಾನೇನ್ ಮಾಡಿದೆ, ಆ ಹಣನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗ ನಿಮ್ಗೆ ಅರ್ಥ ಆಗಿರ್ಬೇಕು, ನಾನು 1,70,000 ರೂಪಾಯಿ ಹಣನ 2005 2004 ರಿಯಲ್ ಎಸ್ಟೇಟ್ ಸಾಕಷ್ಟು ರೀತಿಯಲ್ಲಿ ಗ್ರೋ ಆಗ್ತಾ ಇತ್ತು, ಪ್ಲಸ್ ಮ್ಯೂಚುವಲ್ ಫಂಡ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಗ್ರೋ ಆಗ್ತಾ ಇತ್ತು. ನಾನು ಆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸುಮಾರು ಒಂದು 12% ರಿಟರ್ನ್ ಬರ್ತಾ ಇತ್ತು. ಅದು ಮ್ಯೂಚುವಲ್ ಫಂಡ್ಸ್ ಕೂಡ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ. ನಾನು ಈ ಹಳೆ ಕಾರ್ನ ಏನ್ ತಗೊಂಡಿದ್ನೋ ಸುಮಾರು ರೆಗ್ಯುಲರ್ ಸರ್ವಿಸ್ ಮಾಡಿಸ್ಕೊಂಡು 4 ವರ್ಷ ಯಾವುದೇ ತೊಂದರೆ ಇಲ್ದಿರ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡೆ. ಕರೆಕ್ಟಾಗಿ ಆ ಕಾರ್ನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡು, ಯಾವುದೇ ಸಮಸ್ಯೆಗಳಿಲ್ದಿರ ಒಳ್ಳೆ ರೀತಿಯಲ್ಲಿ ಎಕ್ಸ್ಪರ್ಟ್ ಡ್ರೈವರ್ ರೀತಿಯಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡು ನಾನು ಏನ್ ಮಾಡಿದೆ, 4 ವರ್ಷ ಆಗೋದ್ಮೇಲೆ ಆ ಕಾರ್ನ ಮಾರ್ಬಿಟ್ಟೆ. ಅಂದ್ರೆ ನನಗೆ 45,000 ರೂಪಾಯಿಗೆ ಆ ಕಾರ್ನ ಮಾರ್ಬಿಟ್ಟೆ. ಅಂದ್ರೆ 80,000 ರೂಪಾಯಿಗೆ ಆ ಕಾರ್ ತಗೊಂಡಿದ್ದೆ 4 ವರ್ಷ ಹಿಂದ್ಗಡೆ. ಆ ಕಾರ್ ಮಾರ್ಬೇಕಾದ್ರೆ ನನಗೆ 45,000 ರೂಪಾಯಿ ಸಿಕ್ತು. ಇದು ಒಂದು ಮೊತ್ತದ ಹಣ ನನಗೆ ಸಿಕ್ಕಿದ್ದು. ಉಳಿದಿರೋ ಅಮೌಂಟ್ 1,70,000 ರೂಪಾಯಿ ನಾನು ಏನು ಹಾಕಿದ್ನೋ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದು ನನಗೆ ಮಿನಿಮಮ್ ಒಂದು 12% ರಿಟರ್ನ್ ಅಂತ ಸಿಕ್ತು. ಅಂದ್ರೆ ಅಲ್ಲಿ ನನಗೆ 1,70,000 ರೂಪಾಯಿ ಹಣ ಹಾಕಿದ್ದು ನನಗೆ 2,60,000 ಕೂಡ ಅಲ್ಲಿ ನನಗೆ ರಿಟರ್ನ್ ಸಿಕ್ತು. ಅಂದ್ರೆ ನನಗೆ 2,60,000 ರೂಪಾಯಿ 1,70,000 ರೂಪಾಯಿಗೆ ರಿಟರ್ನ್ ಸಿಕ್ಕಿದ್ದು 12% ಅಲ್ಲಿ, ಪ್ಲಸ್ ಈ 45,000 ರೂಪಾಯಿ ನಾನು ಏನು ಹಳೆ ಕಾರ್ ಮತ್ತೆ ಮಾರಾಕನ್ನಲ್ವಾ ಆ ಹಣನೂ ಸಿಕ್ತು. ನನಗೆ ಟೋಟಲ್ ಆಗಿ ಸುಮಾರು ಒಂದು 3,10,000 ರೂಪಾಯಿ ಹಣ ಸಿಕ್ತು. ಈಗ ನಾನು ಎರಡನೇ ಕಾರ್ ಏನ್ ಮಾಡಿದೆ, ಎರಡನೇ ಕಾರ್ನ ನಾನು ಹೊಸ ಕಾರನ್ನೇ ಬೈ ಮಾಡಿದೆ. ಯಾಕಂದ್ರೆ ನನಗೆ ಡ್ರೈವಿಂಗ್ ಸಾಕಷ್ಟು ಕಾನ್ಫಿಡೆನ್ಸ್ ಇತ್ತು. ನಾನು ಬೆಂಗಳೂರಂತ ಸಿಟಿಗಳಲ್ಲಿ ಕಾರ್ನ ಕರೆಕ್ಟ್ ಆಗಿ ನಾನು ಡ್ರೈವ್ ಮಾಡ್ಬೋದು ಅಂದ್ಬಿಟ್ಟು ನಾನು ಎರಡನೇ ಕಾರ್ನ ನಾನು ಹೊಸ ಕಾರಾಗಿ ಬೈ ಮಾಡಿದೆ. ಅಂದ್ರೆ ಈಗ ನನ್ನ ಫಸ್ಟ್ ಕಾರು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಕ್ತಾಯಿತ್ತು. ಪ್ಲಸ್ ಆ ಕಾರ್ ತಗೊಂಡ್ಮೇಲೆ ಕೂಡ ನನ್ನಲ್ಲಿ 40,000-50,000 ರೂಪಾಯಿ ಎಕ್ಸೆಸ್ ಅಮೌಂಟ್ ನನ್ನಲ್ಲೇ ಇತ್ತು. ಈ ಎಕ್ಸಾಂಪಲ್ ಇಂದ ನಿಮ್ಗೆ ಏನ್ ಅರ್ಥ ಆಗುತ್ತಂದ್ರೆ, ಕೆಲಸಲ್ಲಿ ನಾವು ಹೊಸ ಕಾರ್ ತಗೊಳ್ಬೇಕಾ ಹಳೆ ಕಾರ್ ತಗೊಳ್ಬೇಕಾ ಅಂತ ಯೋಚನೆ ಇದ್ದಾಗ, ಎಸ್ಪೆಷಲಿ ಫಸ್ಟ್ ಟೈಮ್ ಬೈಯರ್ಸ್ ಕಾರು ಸರಿಯಾಗಿ ಓಡ್ಸಕ್ ಬರೋದಿಲ್ಲ, ಸಾಕಷ್ಟು ಸಮಸ್ಯೆಗಳಿರುತ್ತೆ ಡ್ರೈವಿಂಗ್ ಅಲ್ಲಿ. ಆಗ ಅಟ್ಲೀಸ್ಟ್ ಈ ಮೆಥಡ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ. ಹೊಸ ಕಾರು ಸ್ವಲ್ಪ 2 ವರ್ಷ 3 ವರ್ಷ ಆದ್ಮೇಲೆ ಕಾರ್ ತಗೊಂಡಾಗ ನಮಗೆ ಡ್ರೈವಿಂಗು ಒಳ್ಳೆ ರೀತಿ ಕಲ್ತಂಗಾಗುತ್ತೆ. ಇನ್ ಕೇಸ್ ಏನಾದರೂ ಹಳೆ ಕಾರಲ್ಲಿ ಏನಾದರೂ ಸಮಸ್ಯೆ ಬಂದು ಆಕ್ಸಿಡೆಂಟ್ ಆಗೋದು, ಇಲ್ಲಾಂದ್ರೆ ಸ್ಕ್ರಾಚ್ ಬೀಳಿದ್ರು ನಮ್ಗೇನು ಬೇಜಾರಾಗೋದಿಲ್ಲ. ಯಾಕಂದ್ರೆ
ನಾವು ಕೊಟ್ಟಿರೋದು ಒಂದು 60,000, 70,000, 80,000 ಆ ರೀತಿಯಲ್ಲಿ ಕೊಟ್ಟಾಗ ಆ ಕಾರ್ ಆಕ್ಸಿಡೆಂಟ್ ಆದ್ರೂ ಏನು ಪ್ರಾಬ್ಲಮ್ ಅನ್ಸೋದಿಲ್ಲ, ಇಲ್ಲಾಂದ್ರೆ ಒಂದು ಸ್ಕ್ರಾಚ್ ಬಿದ್ದೋದ್ರೂ ಏನು ಅನ್ಸೋದಿಲ್ಲ. ಯಾಕಂದ್ರೆ ನಮ್ಗೆ ಅರ್ಟ್ ಆಗೋದಿಲ್ಲ ಮೈಂಡ್ಗೆ. ಯಾಕಂದ್ರೆ ಹೊಸ ಕಾರ್ಗೆ ಲಕ್ಷ ಬಂಡವಾಳ ಹಾಕಿದಾಗ ನಮ್ಗೆ ಕರೆಕ್ಟಾಗಿ ಡ್ರೈವಿಂಗ್ ಬರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ ಡ್ರೈವಿಂಗ್ ಅಲ್ಲಿ ಅಂದಾಗ ನಾವು ಅನ್ನೆಸೆಸರಿಯಾಗಿ ಹಣನೂ ಪೇ ಮಾಡಿ ಪ್ಲಸ್ ಬೆಂಗಳೂರಂತ ಸಿಟಿಗಳಲ್ಲಿ ಕರೆಕ್ಟಾಗಿ ಡ್ರೈವಿಂಗ್ ಗೊತ್ತಿಲ್ಲ ಅಂದಾಗ ಸ್ಕ್ರಾಚ್ ಬೀಳೋದು, ಅದು ಬೀಳೋದು, ಇದು ಬೀಳೋದೆಲ್ಲ ಜಾಸ್ತಿ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಕೆಂಡ್ ಹ್ಯಾಂಡ್ ಕಾರು ಅಷ್ಟು ವರ್ಸ್ಟ್ ಕಾರ್ ಆಗಿರೋದಿಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಅನಾಲಿಸಿಸ್ ಮಾಡಿ ಒಳ್ಳೆ ಓನರ್ಗಳನ್ನ ಸರ್ಚ್ ಮಾಡಿ ಅವರು ಕರೆಕ್ಟಾಗಿ ಸಿಂಗಲ್ ಓನರು ಇಲ್ಲಾಂದ್ರೆ 2 ಓನರ್ ಇದ್ರೂ ನಾವು ಕರೆಕ್ಟಾಗಿ ಗಾಡಿ ಕರೆಕ್ಟಾಗಿ ನಡೆದಿದೆಯೋ, ಏನಾದರೂ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡು ನಾವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒಂದು 3 ವರ್ಷ 4 ವರ್ಷ ಒಳ್ಳೆ ರೀತಿಯಲ್ಲಿ ಆ ಕಾರ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಅದಾದ್ಮೇಲೆ ಬೇಕಾದರೆ ನಾವು ಹೊಸ ಕಾರ್ನ ಖಂಡಿತವಾಗಿ ನೀವು ಪಡ್ಕೊಳ್ಬೋದು ಕಂಪ್ಲೀಟ್ ಆಗಿ. ಆಗ ನಿಮಗೆ ಮೊದಲನೇ ಕಾರು ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅಟ್ಲೀಸ್ಟ್ ಈ ಮೆಥಡ್ನ ನಾನು ಯೂಸ್ ಮಾಡಿರೋ ಮೆಥಡ್ನ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಮೊದಲನೇ ಕಾರು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ನೀವು ನಿಮ್ಮ ಹಣನ ಸ್ವಲ್ಪ ಮೊತ್ತದ ಹಣನ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಉಳಿದಿರೋ ಅಮೌಂಟ್ನ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಅಲ್ಲೂ ನಿಮ್ಗೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಒಂದು 3 ವರ್ಷ 4 ವರ್ಷ ಈ ಹಳೆ ಕಾರ್ನ ಯೂಸ್ ಮಾಡ್ಕೊಳ್ಳಿ, ಮತ್ತೆ 4ನೇ ವರ್ಷ ಆದ್ಮೇಲೆ ಮಾರಾಕ್ಬೇಕಾದ್ರೆ ನೀವು ಹೊಸ ಕಾರ್ ಖಂಡಿತವಾಗಿ ತಗೊಳ್ಬೋದು. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವಾಗ ನೀವು ಸೆಕೆಂಡ್ ಹ್ಯಾಂಡ್ ತಗೊಳ್ಬೇಕಾಗುತ್ತೆ, ಯಾವಾಗ ನೀವು ಫಸ್ಟ್ ಹ್ಯಾಂಡ್ ತಗೊಳ್ಬೇಕಾಗುತ್ತೆ, ಏನು ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಈಗ ನಿಮಗೆ ನನ್ನ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಸಿಕ್ಕಿರ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ.